ಮೈ ಡಿಯರ್ 2024, ಖಂಡಿತವಾಗಿಯೂ ನಾನು ನಿನ್ನ ಹೇಟ್ ಮಾಡೋದಿಲ್ಲ. ಈ ವರ್ಷನ ನಾನು ಮರೆಯೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಈ ವರ್ಷದಲ್ಲಿ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಈ ವರ್ಷ ನಾನು ಕಲ್ತಿರೋ ಪಾಠ ಏನು ಅಂದರೆ, ಲೈಫು ಒಂದು ಕ್ಷಣದಲ್ಲಿ ಹೇಗೆಲ್ಲ ಚೇಂಜ್ ಆಗುತ್ತೆ ಅನ್ನೋದನ್ನು ನೀನು ನನಗೆ ತೋರಿಸ್ಕೊಟ್ಟಿದ್ಯಾ. 2024 ಕೂಡ ಎಂಡ್ ಆಗ್ತಾ ಬಂತು. ವರ್ಷದ ಅಂತ್ಯದಲ್ಲಿ ನಾನು ಏನು ತಿಳ್ಕೊಂಡೆ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಾಗಿರೋ ಕೆಲವೊಂದು ಇನ್ಸಿಡೆಂಟ್ಗಳಿಂದ ಅಥವಾ ನಾನು ಎದುರಿಸಿರುವ ಚಾಲೆಂಜಸ್ ಆಗಲಿ ಅಥವಾ ನಾನು ಫೇಸ್ ಮಾಡಿರುವಂಥ ಪ್ರಾಬ್ಲಮ್ಸ್ ಆಗಲಿ ಅಥವಾ ನನ್ನ ಲೈಫಲ್ಲೇ ಆದಂಥ ಕೆಲವು ಫೇಲ್ಯೂರ್ಗಳಿಂದ ಆಗಲಿ ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀನಿ. ಕೊನೆಯದಾಗಿ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಎಂಥ ಕಷ್ಟದ ಸಂದರ್ಭದಲ್ಲಿ ಕೂಡ ನನ್ನ ಜೊತೆ ನಾನು ಒಬ್ಬಂಟಿಯಾಗಿ ನಿಂತ್ಕೊಂಡು ಅವುಗಳನ್ನು ಹೇಗೆ ಎದುರಿಸ್ಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಜೀವನದಲ್ಲಿ ಸಕ್ಸಸ್ಸಿಂದ ಏನು ಕಲಿಯೋದಿದೆಯೋ ಅದು ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಲೈಫಲ್ಲಾಗಿರೋ ಫೇಲ್ಯೂರಿಂದ ಆ್ಯಂಡ್ ನಮಗಾಗಿರೋ ಅನ್ಯಾಯದಿಂದ ಅಥವಾ ನಾವು ಫೇಸ್ ಮಾಡಿರೋ ಚಾಲೆಂಜಸ್ಗಳಿಂದ ಜೀವನದಲ್ಲಿ ನಾವು ಪ್ರತಿಯೊಂದು ದಿನವೂ ಹೊಸ ಹೊಸ ಪಾಠಗಳನ್ನು ಕಲಿತಾ ಹೋಗ್ತೀವಿ. 2024 ತುಂಬ ಎಕ್ಸ್ಪೆಕ್ಟೇಷನಿಂದ ಸ್ಟಾರ್ಟ್ ಮಾಡಿದೆ, ಬಟ್ ಎಂಡಿಂಗ್ನಲ್ಲಿ ಸಾಕಷ್ಟು ಅನುಭವಗಳಿಂದ ಹೊಸ ಹೊಸ ಪಾಠವನ್ನು ಕಲ್ತಿದ್ದೀನಿ. ಮುಂದಿನ ವರ್ಷದಲ್ಲಿ ನನಗೆ ಮನುಷ್ಯರನ್ನು ನಂಬೋ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನ್ನತನದಲ್ಲಿ ನಂಬಿಕೆ ಇಡಬೇಕು ಅಂತ ಕಲ್ತ್ಕೊಂಡೆ. ಮನುಷ್ಯರನ್ನು ನಂಬಿ ಹಾಳಾಗೋ ಬದಲು ದೇವರಲ್ಲಿ ನಂಬಿಕೆ ಇಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. 2024 ಈಸ್ ಎಂಡಿಂಗ್ ಅಲ್ವಾ. ಐ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಜೀವನದಲ್ಲಿ ನನಗೆ ಹೊಸ ಹೊಸ ಪಾಠವನ್ನು ಕಲಿಸಿ, ಹೊಸ ಹೊಸ ಪಾಠದಿಂದ ಹೊಸ ಹೊಸ ಅನುಭವಗಳನ್ನು ಪಡೆದು ನನ್ನ ಸ್ಟ್ರಾಂಗ್ ಮಾಡಿದ್ದಕ್ಕೆ 2024ಗೆ ಥ್ಯಾಂಕ್ ಯು ಸೋ ಮಚ್.